ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೈಲ್ ಸ್ಟೋರೀಸ್. ಇವತ್ತು ನಾವು ಗುಳ್ಳಡ್ಕಿ ಉಂಡೆಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ಇದು ಆ್ಯಕ್ಚುಲಿ ನನಗೂ ಮಾಡೋಕ್ಕೆ ಬರಲ್ಲ, ಬಟ್ ನಮ್ಮ ಮಮ್ಮಿ ಮಾಡಿ ತೋರ್ಸಾತಾರ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕೆ ಜಿ ಗುಳ್ಳಡ್ಕಿ, ಒಂದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಬೌಲು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ನೀರು ಹಾಕ್ಕೊಂಡು ಬೆಲ್ಲಕ್ಕೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಬೆಲ್ಲ ಹಾಕಿಕೊಂಡು ಅದಕ್ಕೆ 1 ಲೋಟ ನೀರು ಹಾಕಿ ಅದನ್ನು ಕುದಿಯಲು ಬಿಡ್ತಾಯಿದ್ದೀನಿ. ಇವಾಗ ಬೆಲ್ಲ ಕರಗಿದ ಮೇಲೆ ಅದನ್ನು ಒಂದೆಳೆ ಪಾಕ ಬರೋವರೆಗೂ ನೋಡ್ಕೊಳ್ತಾ ಇರಬೇಕು. ಒಂದೆಳೆ ಪಾಕ ಬರುತ್ತೋ ಇಲ್ವೋ ಅಂಥೇಳಿ ಚೆಕ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಪಾಕ. ಈ ರೀತಿಯಾಗಿ ಇದನ್ನು ಕುದಿಯಲು ಬಿಡಬೇಕು. ಇವಾಗ ಒಂದೆಳೆ ಪಾಕ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಇವಾಗ ಅದಿನ್ನೂ ಒಂದೆಳೆ ಪಾಕ ಬಂದಿಲ್ಲ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಬೆಲ್ಲದ ಪಾಕವನ್ನು ಕುದಿಯಲು ಬಿಡಬೇಕು. ಇವಾಗ ಮತ್ತೆ ಚೆಕ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಸೇರಿಸ್ಕೊಂಡಾಗ ಅದು ದುಂಡಿಗೆ ಕೂಡ್ಕೋಬೇಕು. ಬೆಲ್ಲ ಗಟ್ಟಿಯಾಗಿ ಕೂಡ್ತಾ ಇರಬೇಕು, ಆವಾಗ ಪಾಕ ಬಂದಿದೆ ಅಂತ ಅರ್ಥ. ಇದಿನ್ನೂ ಪಾಕ ಬಂದಿಲ್ಲ, ಇನ್ನು ಸ್ವಲ್ಪ ಹೊತ್ತು ಬೆಲ್ಲದ ಪಾಕ ಕುದಿಸ್ಬೇಕು. ಇವಾಗ ಮತ್ತೆ ಬೆಲ್ಲದ ಪಾಕ ಆಗಿದೆಯೋ ಇಲ್ಲೋ ಅಂಥೇಳಿ ಒಂದೆಳೆ ಪಾಕ ಚೆಕ್ ಮಾಡೋಣ. ಇವಾಗ ಈ ರೀತಿಯಾಗಿ ಬೆಲ್ಲ ಕೂಡ್ಕೊಂಡಿದೆ. ಇವಾಗ ಉಂಡೆ ಕಟ್ಟಲು ಇದು ಹದವಾಗಿದೆ. ಇವಾಗ ಅದನ್ನು ಸ್ಟವ್ ಆಫ್ ಮಾಡಿ ಆರಲು ಬಿಡಬೇಕು. ಇವಾಗ ಬೆಲ್ಲದ ಪಾಕ ಆರಲು ಬಿಟ್ಟಿದ್ದೇನೆ. ಇವಾಗ ಸ್ವಲ್ಪ ಕೊಬ್ಬರಿ ತುರಿಯನ್ನು ತುರ್ಕೋಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಆ ಗುಳ್ಳಡ್ಕಿ ಇದಾವಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೇ ಬೆಲ್ಲದ ಪಾಕ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಬೆಲ್ಲದ ಜೊತೆ ಆ ಗುಳ್ಳಡ್ಕಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ಬೆಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ, ಎಲ್ಲದಕ್ಕೂ ಕೂಡ್ಕೋ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಕೂಡಿಸ್ಕೋಬೇಕು. ಉಂಡೆ ಕಟ್ಟಲು ಬರೋ ಹದಕ್ಕೆ ಬರೋ ಥರ ನಾವು ಸ್ವಲ್ಪ ಇದಕ್ಕೆ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿ ಸರಿಯಾಗಿ ಕಲಿಸ್ಕೋಬೇಕು. ಇವಾಗ ಕೈಗೆ ಪುಟಾಣಿ ಹಿಟ್ಟನ್ನು ಹಚ್ಕೊಂಡು ನಾವು ಉಂಡೆಯನ್ನು ಕಟ್ಟಬೇಕು. ಈ ರೀತಿಯಾಗಿ ಉಂಡೆಯನ್ನು ಮಾಡ್ಕೋಬೇಕು. ಈ ಗುಳ್ಳಡ್ಕಿಯನ್ನು ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ. ಗೋಧಿಯನ್ನು ನೆನಾಕಿ ಅದ್ರ ಹಾಲು ತೆಗೆದು ಅದ್ರ ಬರೋ ಹಿಟ್ಟಿನಿಂದ ಗುಳ್ಳಡ್ಕಿಯನ್ನು ದುಂಡುಗೆ ಮಾಡಿ ಎಣ್ಣೆಯಲ್ಲಿ ಕರೆದುಕೊಂಡು ಈ ಥರ ಗುಳೆ ಥರ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಇದನ್ನು ರೆಡಿಮೇಡಾಗಿ ಸಿಟಿಲೂ ಸಿಗುತ್ತೆ, ಇವು ರೆಡಿಮೇಡು ಸಿಗುತ್ತೆ. ಬಟ್ ಮನೇಲಿ ಮಾಡ್ಕೋಬೇಕಂದ್ರೆ ಇದನ್ನು ಗೋಧಿ ನೆನಾಕಿ ಅದ್ರ ಹಾಲು ಮಿಕ್ಸಿಗೆ ಹಾಕ್ಕೊಂಡು ಹಾಲು ತೆಗೆದು ಅದ್ರ ಬರೋ ಹಿಟ್ಟಿನಿಂದ ದುಂಡುಗೆ ಮಾಡಿ ಎಣ್ಣೆಯಲ್ಲಿ ಕರ್ಕೊಂಡು ಇಟ್ಕೋಬೇಕು. ಅದಕ್ಕೆ ಈ ಥರ ಬೆಲ್ಲದ ಪಾಕ ಮಾಡಿ ಉಂಡೆಯನ್ನು ಕಟ್ಕೋಬಹುದು.
ಈ ಥರನ ಮಾಡಿ ಉಂಡೆಯನ್ನು ಕಟ್ಟಬೇಕು. ನಮ್ಮ ಗುಳ್ಳಡ್ಕಿ ಉಂಡೆ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.